ವಿನಯ್ ಕುಲಕರ್ಣಿ ಅವರು ದಿಲ್ಖುಷ್ ಆಗಿದ್ದಾರೆ. ಯಾಕಂದ್ರೆ ಶಾಸಕ ಸ್ಥಾನಕ್ಕೆ ಮರುಜೀವ ಬಂದಿದೆ. ಜೈಲಲ್ಲಿರೋ ವಿನಯ್ ಕುಲಕರ್ಣಿ ಇವತ್ತು ದಿಲ್ಖುಷ್. ಶುಕ್ರವಾರ ಅವರಿಗೆ ದೊಡ್ಡ ಮಟ್ಟದ ಗೆಲುವು. ಯಾಕಂದ್ರೆ ವಿನಯ್ ಕುಲಕರ್ಣಿ ಬೇಲ್ ಸಿಕ್ಕಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿ ಜಾಮೀನನ್ನು ಮಂಜೂರು ಮಾಡಿದ ಹಿನ್ನೆಲೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಈಗ ಮರುಜೀವ ಬಂದಿದೆ. ಜೈಲಲ್ಲೇ ಇದ್ದಾರೆ, ಇನ್ನೂ ರಿಲೀಸ್ ಆಗಿಲ್ಲ. ಒಂದಷ್ಟು ಪ್ರೊಸೆಸ್ಗಳಿರುತ್ತೆ, ಅದೆಲ್ಲ ಮುಗಿಬೇಕು. ಒಟ್ಟಾರೆ ವಿನಯ್ ಕುಲಕರ್ಣಿ ಅಂತೂ ದಿಲ್ಖುಷ್ ಆಗಿದ್ದಾರೆ. ಧಾರವಾಡದ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ದೊಡ್ಡ ಮಟ್ಟದ ಬಿಗ್ ಡೇ ಅಂತ ಹೇಳ್ಬೋದು. ಬಿಗ್ ರಿಲೀಫ್ ಸಿಕ್ಕಿದೆ. 2016ರಲ್ಲಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಜಿಮ್ನಲ್ಲೇ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಕೊಲೆಯ ಮಾಸ್ಟರ್ ಮೈಂಡ್, ಮಾಸ್ಟರ್ ಪ್ಲಾನ್ ವಿನಯ್ ಕುಲಕರ್ಣಿ ಅಂತ ಹೇಳಲಾಗಿತ್ತು. ಈಗ ಈ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಶಾಸಕ ಸ್ಥಾನಕ್ಕೂ ಕೂಡ ಮರುಜೀವ ಬಂದಿದೆ. ಮಧ್ಯಂತರ ಜಾಮೀನು ಸಿಕ್ಕ ವಿಚಾರ ತಿಳಿದು ಜೈಲಲ್ಲಿರೋ ವಿನಯ್ ಕುಲಕರ್ಣಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಬಿಗ್ ರಿಲೀಫ್ ವಿನಯ್ ಕುಲಕರ್ಣಿಗೆ. ತಮಗೆ ವಿಧಿಸಿದ್ದಂತಹ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದಂತಹ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ, ಜಾಮೀನು ಕೊಡಬೇಕು ಅಂತ ಹೇಳಿ ಇವತ್ತು ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಶಾಸಕ ಸ್ಥಾನಕ್ಕೂ ಕೂಡ ಮರುಜೀವ. ಎಲ್ಲಿ ಶಾಸಕ ಸ್ಥಾನ ಕಳೆದೋಗುತ್ತೋ ಅನ್ನೋ ಭೀತಿಯಲ್ಲೂ ಕೂಡ ಇದ್ರು ವಿನಯ್ ಕುಲಕರ್ಣಿ. ಬಿಗ್ ರಿಲೀಫ್. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೂ ಮರುಜೀವ. ಧಾರವಾಡಕ್ಕೂ ಕೂಡ ಅವರು ಹೋಗಬಹುದು. ಫುಲ್ ಹ್ಯಾಪಿ ಮೂಡ್ನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಸಿಕ್ಕಾಬಟ್ಟೆ ಖುಷಿಯಲ್ಲಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಫುಲ್ ಹ್ಯಾಪಿ ಮೂಡ್ನಲ್ಲಿದ್ದಾರೆ. ಅದರ ಜೊತೆಗೆ ಸಹಕೈದಿಗಳ ಜೊತೆಗೆ ತಮ್ಮ ಖುಷಿಯನ್ನು ಕೂಡ ಹಂಚಿಕೊಂಡಿದ್ದಾರಂತೆ. ಹಾಗಾದರೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಏನು ಹೇಳ್ತಾರೆ? ಯಾವ ರೀತಿ ವಾದ ಪ್ರತಿವಾದಗಳಾಯಿತು ಇಷ್ಟು ದಿನ? ಜಾಮೀನು ಮಂಜೂರಾದ ಬಳಿಕ ವಿನಯ್ ಕುಲಕರ್ಣಿ ಅವರ ಪರ ವಕೀಲರಾದಂತಹ ಸುನೀಲ್ ಅವರು ಮಾತನಾಡ್ತಾರೆ. ನಾವು 2 ಅರ್ಜಿಯನ್ನು ಸಲ್ಲಿಸಿದ್ವಿ. ನಮ್ಮ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ. ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ವಿನಯ್ ಕುಲಕರ್ಣಿ ಅವರ ಪರ ವಾದ ಮಾಡಿದ್ದು. ವಿನಯ್ ಕುಲಕರ್ಣಿ ಅವರ ಪಾತ್ರ ಇಲ್ಲ ಅಂತ ಹೇಳಿ ನಾವು ವಾದ ಮಾಡಿದ್ವಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಅಲ್ಲದೆ ವಿಶೇಷ ನ್ಯಾಯಾಲಯ ನೀಡಿದ್ದಂತಹ ಆದೇಶಕ್ಕೂ ಕೂಡ ತಡೆಯಾಜ್ಞೆ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಜಾಮೀನು ಸಂಬಂಧ ದೃಢೀಕೃತ ಪತ್ರ ಇನ್ನೂ ಸಿಕ್ಕಿಲ್ಲ. ಆದೇಶದ ದೃಢೀಕೃತ ಪತ್ರ ಸಿಕ್ಕ ನಂತರ ಕೆಳಹಂತದ ನ್ಯಾಯಾಲಯದಲ್ಲಿ ಸಲ್ಲಿಸ್ತೀವಿ. 10 ಮಂದಿಗೂ ಕೂಡ ಜಾಮೀನಾಗಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ಹೈಕೋರ್ಟು ಜಾಮೀನನ್ನು ಮಂಜೂರು ಮಾಡಿದೆ ಅಂತಲೂ ಕೂಡ ಹೇಳಿದ್ದಾರೆ. ಒಟ್ಟಾರೆ ವಿನಯ್ ಕುಲಕರ್ಣಿಗೆ ಇವತ್ತು ಶುಭ ಶುಕ್ರವಾರ ಅಂತಲೇ ಹೇಳ್ಬೋದು. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಧಾರವಾಡದ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಹೈಕೋರ್ಟು ಜಾಮೀನನ್ನು ಕೊಟ್ಟಿರೋದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದರು ವಿನಯ್ ಕುಲಕರ್ಣಿ. ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದರು. ಅದರ ಜೊತೆಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಶಾಸಕ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಂತಹ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಸಿಕ್ಕಾಬಟ್ಟೆ ಖುಷಿ ಮೂಡ್ನಲ್ಲೂ ಕೂಡ ಇದ್ದಾರೆ. ಸೊ ನೋಡೋಣ, ಈಗ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನೇನೋ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ. ಬಟ್ ವಾಟ್ ನೆಕ್ಸ್ಟ್? ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿರೋದು. ಯೋಗೇಶ್ ಗೌಡ ಫ್ಯಾಮಿಲಿ ಇರಬಹುದು, ಸಂಬಂಧಪಟ್ಟಂಥವರು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ. ಈಗ ಜಾಮೀನು ಸಿಕ್ಕಿರೋದ್ರಿಂದ ಸಹಜವಾಗಿ ಅವರು ಬೇಸರಗೊಂಡಿರ್ತಾರೆ. ಅವರ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು.